ಜೈ ಶ್ರೀರಾಮ್. ರಾಮ ಭಕ್ತ ಹನುಮನ ಪ್ರಾರ್ಥನೆ ಮಾಡ್ತಾ ನವರತ್ನ ಅಗ್ರಹಾರದಲ್ಲಿ ಮಹರ್ಷಿ ಮಂದಿರದಲ್ಲಿರ್ತಕ್ಕಂಥ ಸತ್ಯನಾರಾಯಣ ಸ್ವಾಮಿ ಪೂಜೆ ಪ್ರಾರಂಭಕ್ಕೂ ಮುನ್ನ ಇಲ್ಲಿ ಹನುಮನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗ್ರಾಮ ದೇವತೆ ತಾಯಿ ಮಹೇಶ್ವರಮ್ಮನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ನಮ್ಮ ಈ ಪದ್ಧತಿ ಸಂಪ್ರದಾಯ. ಯಾಕೆಂದ್ರೆ ಗ್ರಾಮ ದೇವತೆಯ ಅನುಗ್ರಹ ಬೇಕು. ಹಾಗೆ ಊರಾಚೆ ಇರ್ತಕ್ಕಂಥ ಊರು ಬಾಗಿಲು ಕಾಯ್ತಿರ್ತಕ್ಕಂಥ ಹನುಮ ಎಲ್ಲರನ್ನೂ ಸಲಹಬೇಕು, ಎಲ್ಲರನ್ನೂ ಕಾಪಾಡಬೇಕು. ಅಂತ ಹನುಮನ ಸಾನ್ನಿಧ್ಯ, ಮಹೇಶ್ವರಮ್ಮನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಪ್ರಾರ್ಥನೆಗೆ ಬಂದು ಇಲ್ಲಿಂದ ಮುಂದೆ ಪಯಣ ಬೆಳೆಸೋಣ. ಮಹರ್ಷಿ ಮಂದಿರತ್ತ ನಡೀರಿ. ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ. ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ. ಸೋಲುತ್ತಿರುವ ಮನಗಳ ನೋಡಿ ಗೆಲುವನ್ನು ತರಿಸುವ ಸಾರಥಿ ನೀ. ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ. ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ. ಹೇ ಮಹರ್ಷಿ, ಹೇ ತಪಸ್ವಿ, ನೀ ಜ್ಞಾನದಾತನು. ಹೇ ಮಹರ್ಷಿ, ಹೇ ತಪಸ್ವಿ, ನೀ ಶಾಂತಿ ದೂತನು. ಶ್ರೀನಿವಾಸ ಶ್ರೀ ವೆಂಕಟೇಶ ಭಕ್ತವತ್ಸಲ ಭಾಗವತ ಪ್ರಿಯ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ. ನಿತ್ಯ ನಿರ್ಮಲ ನೀಲಮೇಘ ಶ್ಯಾಮ ಪುರಾಣ ಪುರುಷ ಪುಂಡರಿಕಾಕ್ಷ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ. ನಂದನಂದನ ನವನೀತ ಚೋರ
పశుపాలక హరి గోవింద పాప విమోచన గోవింద గోవింద హరి గోవింద వెంకటరమణ గోవింద గోవింద హరి గోవింద వెంకటరమణ గోవింద దుష్ట సంహార గోవింద దురిత విమోచన గోవింద కష్ట నివారక గోవింద శిష్ట పరిపాలక గోవింద గోవింద హరి గోవింద వెంకటరమణ గోవింద గోవింద హరి గోవింద వెంకటరమణ గోవింద వజ్రమకుటధర గోవింద వరాహమూర్తి గోవింద గోపీ జనప్రియ గోవింద గోవర్ధనోద్ధార గోవింద గోవింద హరి గోవింద వెంకటరమణ గోవింద గోవింద హరి గోవింద వెంకటరమణ గోవింద దశరథ నందన గోవింద దశముఖమర్దన గోవింద పక్షివాహన గోవింద పాండవ ప్రియ హరి గోవింద గోవింద హరి గోవింద వెంకటరమణ గోవింద గోవింద హరి గోవింద వెంకటరమణ గోవింద మత్స్యకూర్మ గోవింద వరాహమూర్తి గోవింద శ్రీ నరసింహ గోవింద వామన భృగురామ గోవింద గోవింద హరి గోవింద వెంకటరమణ గోవింద గోవింద హరి గోవింద వెంకటరమణ గోవింద
ಇಲ್ಲಿ ಬಂದಿರತಕ್ಕಂತ ಪ್ರತಿಯೊಬ್ಬ ಭಕ್ತರಿಗೂ ಫೋಟೋ ಕೊಡುವಂತ ವ್ಯವಸ್ಥೆ ಆಗಿದೆ. ತಾವು ಪೂಜೆ ಕೂತ್ಕೊಳ್ದಿರ ಇದ್ರು ಸಹಿತ ಕಳಶ ಆರಾಧನೆ ಆಗ್ಲಿ ಅಥವಾ ನಿಮಗೊಂದು ಫೋಟೋ ಅಂತೂ ನಮ್ಮ ಕಡೆಯಿಂದ ಫೋಟೋ ಮಹಾಪ್ರಸಾದ ಇವತ್ತಿನ ಸೇವೆಯನ್ನ ನಮ್ಮ ಮಾಲೂರಿನ ಕೃಷ್ಣೇಶ್ ಶೆಟ್ರು ಮಹಾಪ್ರಸಾದದಲ್ಲಿ ವಿಶೇಷವಾಗಿರ್ತಕ್ಕಂಥ ಪ್ರಸಾದ ಸೇವೆ ಅವರು ಮಾಡಿದ್ದಾರೆ. ಹಾಗೆ ಇವತ್ತು ಸತ್ಯನಾರಾಯಣ ಸ್ವಾಮಿಯ ಪ್ರಸಾದದ ಒಂದಷ್ಟು ವಿಶೇಷತೆನ ನಮ್ಮ ತಮ್ಮೇಗೌಡರು ಸಹಿತ ಮಾಡಿದ್ದಾರೆ. ಹಾಗಾಗಿ ಇವತ್ತು ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥ ಅನುಷ್ಠಾನ ಇದೆ. ಆ ಅನುಷ್ಠಾನವನ್ನ ಸೂರ್ಯನಾರಾಯಣವರು, ಮಂಜುನಾಥ ಸ್ವಾಮಿಯವರು ಹಾಗೂ ಮುನಿರಾಜರವರು ಹಾಗೂ ನಮ್ಮ ನವರತ್ನ ಅಗ್ರಹಾರದ ಸಾಕಷ್ಟು ಜನ ಮುಖಂಡರು, ಇಲ್ಲಿರ್ತಕ್ಕಂಥ ಈ ಭಾಗದ ಮಾಜಿ ಅಧ್ಯಕ್ಷರಾದಂತಹ ನಮ್ಮ ಮಹೇಶ್ರವರು, ಪಿಳ್ಳೇಗೌಡರು, ಮಂಜುನಾಥ್ರವರು ಹಾಗೂ ವಯಸ್ಸಲ್ಲೇ ಚಿಕ್ಕದಾದರೂ ನಾನು ಹಾಕೋ ಪ್ರತಿ ಹೆಜ್ಜೆಯಲ್ಲೂ ಸಹಿತ ನಾನು ನಿಮ್ಮೊಟ್ಟಿಗಿದ್ದೀರಿ ಅಂತ ಹೇಳ್ತಕ್ಕಂಥ ನಮ್ಮ ಕಿರಣ್ ಕುಮಾರು ಹಾಗೂ ಮಧು ಹೇಳ್ತಾ ಹೊರಟ್ರೆ ಅಷ್ಟೋತ್ತರದಲ್ಲಿ ಇಷ್ಟು. ಇಂತಹ ಒಂದು ದೊಡ್ಡ ಜಾತ್ರೆ, ಜನ್ಮೋತ್ಸವ, ರಥೋತ್ಸವ ಮಹರ್ಷಿಗಳು ತೆಗೆದುಕೊಳ್ಳುವಂತ ಈ ತೀರ್ಮಾನದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳುವಂತಹ ಸಾಕಷ್ಟು ಕೈಗಳಿದೆ, ಕಂಡು ಕಾಣದ ಕೈಗಳಿದೆ. ಅದಕ್ಕಿಂತ ಹೆಚ್ಚಿನಾಗಿ ನನ್ನ ಯಾವುದೇ ಕಾರ್ಯಕ್ರಮ ಆದರೂ ಸಹಿತ ನಾನು ನಿಮ್ಮೊಂದಿಗಿದ್ದೇನೆ ಅಂತ ಹೇಳಿ ತಾವೆಲ್ಲರೂ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ತಾವೆಲ್ಲರೂ ಸಹಿತ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ಆದರೆ ಇವತ್ತಿನ ಕಾರ್ಯಕ್ರಮ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂತಹದ್ದು. ಈ ಕಾರ್ಯಕ್ರಮ ಬಹಳ ಹೆಸರಾಗುವಂತಹದ್ದು. ಮಾಘ ಮಾಸದ ಶುಕ್ಲ ಪಕ್ಷದ ಶುಭ ಇವತ್ತಿನ ಹುಣ್ಣಿಮೆಯ ಸಂಧ್ಯಾಕಾಲ ಗೋಧೂಳಿ ಲಗ್ನದಲ್ಲಿ ಮಹಾವಿಷ್ಣುವಿನ ಸಾನ್ನಿಧ್ಯದಲ್ಲಿ ಸತ್ಯನಾರಾಯಣ ಸ್ವಾಮಿಯ ವ್ರತಾನುಷ್ಠಾನವನ್ನು ಮಾಡಬೇಕು ಎಂಬತಕ್ಕಂಥ ಮಹಾಸಂಕಲ್ಪ ಇವತ್ತು ನಾವು ಮಾಡಿದ್ವಿ. ಆ ಸಂಕಲ್ಪ ಮಾಡಿದ ಮರುಕ್ಷಣ ನಾವು ಅದನ್ನ ಟಿವಿ ಅನೌನ್ಸ್ಮೆಂಟ್ ಮಾಡಿ ದೂರಾಭಾರದಿಂದ ಇರ್ತಕ್ಕಂಥವ್ರು ಬರ್ಲಿಕ್ಕೆ ಆಗದಿರ ಇದ್ರೆ ನೀವು SMS ಮಾಡಿ ನಿಮ್ಮ ಹೆಸರಲ್ಲಿ ಗೋತ್ರ, ಹೆಸರು, ನಕ್ಷತ್ರವನ್ನು ತೆಗೆದುಕೊಂಡು ನಾವು ಸಂಕಲ್ಪವನ್ನು ಮಾಡ್ತೀವಿ ಅಂತ ಹೇಳಿದ್ವಿ. ಆ ಸಂಕಲ್ಪಕ್ಕೆ ಈಗಾಗಲೇ 28,600 ಜನ ನಮಗೆ ಕರೆ ಮಾಡಿದ್ದಾರೆ. 28,600 ಜನ SMS ಮಾಡಿರ್ತಕ್ಕಂಥವರಿದ್ದಾರೆ. ಅವರಷ್ಟು ಜನ ಅಲ್ಲದಿರ ತಾವೆಲ್ಲರೂ ಸಹಿತ ಆಗಮಿಸಿದ್ದೀರಿ. ನಿಮ್ಮೊಂದಿಗೆ ಇವತ್ತು ಬೆಳದಿಂಗಳ ಊಟ ಸಹಿತ ಇದೆ. ಬಹುಶಃ ನಮ್ಮ ಈ ಮಹರ್ಷಿ ಮಂದಿರದಲ್ಲಿ ಬೆಂಗಳೂರಿನ ಉತ್ತರ ಭಾಗದಲ್ಲಿ ಇರ್ತಕ್ಕಂತಹ ನವರತ್ನ ಅಗ್ರಹಾರ, ಸಾದಳ್ಳಿ ಗೇಟು ನವರತ್ನ ಅಗ್ರಹಾರದಲ್ಲಿ ಇವತ್ತು ಅರ್ಥಪೂರ್ಣವಾದಂತಹ ಕಳೆದ ಬಾರಿ ಒಂದು ಶನೇಶ್ವರ ಮಹಾಯಾಗವನ್ನು ಮಾಡಿದ್ವಿ. ಆಗಷ್ಟೇ ಕೋವಿಡ್ ಪ್ರಾರಂಭ ಆಯಿತು. ಆದರೆ ಈಗ ಕೋವಿಡ್ ಹೋಗಿದೆ, ಮತ್ತೊಂದು ಕೋವಿಡ್ ಬರುವಂತದ್ದಿದೆ. ನೀವು ಎಚ್ಚರಿಕೆ ಆಗಿರಬೇಕಾಗಿದೆ. ಅದಕ್ಕಾಗಿ ಎಲ್ಲರೂ ಮಾಸ್ಕ್ ಧರಿಸಿ, ಅಂತರವನ್ನು ಕಾಯ್ದುಕೊಳ್ಳಿ, ಬಹಳ ಎಚ್ಚರಿಕೆಯಿಂದ ಜವಾಬ್ದಾರಿಯುತವಾಗಿದ್ದು ಮನೆಗೆ ಹೋದ ತಕ್ಷಣ ರಾತ್ರಿ ಒಂದು ಲೋಟ ಬಾದಾಮಿ ಹಾಲು ಕುಡಿಯೋದು ಬೇಡ, ಕಾಫಿ ಕುಡಿಯೋದು ಬೇಡ. ಪ್ರತಿಯೊಬ್ಬರು ಕನಿಷ್ಠ ಪಕ್ಷ ಇವತ್ತು ಒಂದಿಷ್ಟು ಕಷಾಯ ಕುಡೀರಿ. ಯಾಕೆಂದ್ರೆ ಇವತ್ತು ನಾವು ಯಾರ್ಯಾರು ಎಲ್ಲೆಲ್ಲಿಂದ ಬಂದಿದ್ದೀವೋ, ಎಲ್ಲಿಂದ ಬಂದು ಇವತ್ತು ನಾವೆಲ್ಲರೂ ಒಟ್ಟು ಕೂತಿದ್ದೀವಿ. ಆದರೆ ನಮ್ಮ ದೇಹ ರಕ್ಷಣೆ ಆಗಬೇಕು. ಕಲಿಯುಗದಲ್ಲಿ ನೀವೆಲ್ಲರೂ ಚೆನ್ನಾಗಿರ್ಬೇಕಾದ್ರೆ, ಆರೋಗ್ಯಕರವಾಗಿರ್ಬೇಕಾದ್ರೆ, ನಮ್ಮ ಮನೆ ಮಕ್ಕಳಿಗೆ ಸಂಸ್ಕಾರ ಸಂಸ್ಕೃತಿಯ ಪಾಠ ಪ್ರವಚನವನ್ನು ಮಾಡಬೇಕಾದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು. ಅದಕ್ಕಾಗಿ ರಾತ್ರಿ ಒಂದಿಷ್ಟು ಕಷಾಯ ತಗೊಳ್ಳಿ. ಇಲ್ಲಿ ಕೊಡುವ ಮಹಾಪ್ರಸಾದವನ್ನು ಸ್ವೀಕರಿಸಿ. ನೂಕು ಮಾಡ್ಕೊಳ್ಳೋದು ಬೇಡ, ಶಾಂತಿ ಸಮಾಧಾನವಾಗಿರಿ. ಹಾಗೆ ಇವತ್ತಿನ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹಿತ ಬಂದಿರತಕ್ಕಂಥದ್ದು ನನಗೆ ಬಹಳ ಸಂತೋಷ ತಂದಿರತಕ್ಕಂಥ ವಿಚಾರ. ನಮ್ಮ ಮಹರ್ಷಿ ಮಂದಿರಕ್ಕೆ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಆಧಾರದ ಸ್ವಾಗತವನ್ನು ಕೋರ್ತಾ, ನೋಡಿ ಎಷ್ಟು ಅದೃಷ್ಟ ಇದೆ ಇವತ್ತಿನ ದಿವಸ. ಈ ನಿಮ್ಮ ಮಹರ್ಷಿಗಳನ್ನು ನೋಡ್ಲಿಕ್ಕೆ ಪ್ರತಿ ದಿವಸ ಬೆಳಿಗ್ಗೆ 8 ಆದ್ರೆ ಪ್ರತಿಯೊಬ್ಬರು ಟಿವಿ ಮುಂದೆ ಕೂತ್ಕೊಳ್ತಿದ್ರಿ. ಇವತ್ತು ನಾನು ಸ್ವತಃ ನಾನೇ ನನ್ನ ಕಣ್ಣುಗಳಲ್ಲಿ ಇವತ್ತು ದಿವಸ ನೋಡ್ಲಿಕ್ಕೆ ಇಷ್ಟು ಜನ ತಾಯಂದ್ರು, ಅಕ್ಕ ತಂಗಿಯರು ತಾವೆಲ್ಲರೂ ಬಂದಿದ್ದೀರಿ. ನಿಮ್ಮನ್ನು ನೋಡೋದು ನನ್ನ ಭಾಗ್ಯ ಅಂತ ತಿಳ್ಕೊಂಡಿದ್ದೇನೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಇರಲಿ. ಯಾರ್ಯಾರಿಗೆ ಫೋಟೋ ಬಂದಿಲ್ಲ ಅವರಿಗೆ ನಾನೇ ಸ್ವತಃ ಬಂದು ನಿಮಗೆ ಫೋಟೋ ಕೊಡುವಂತ ವ್ಯವಸ್ಥೆ ನಾನಾಗ್ಲಿ ಅಥವಾ ನನ್ನ ಆಶ್ರಮದ ವತಿಯಿಂದ ಇರ್ತಕ್ಕಂತಹ ನನ್ನ ಅಧ್ಯಕ್ಷರಾಗ್ಲಿ, ಅಂದ್ರೆ ಈ ಭಾಗದಲ್ಲಿ ಇರ್ತಕ್ಕಂಥ ಯಾರಾದ್ರೂ ಈ ನವರತ್ನಾಗ್ರಹದ ಸಂಪೂರ್ಣ ಜನ ಇವತ್ತು ನನ್ನ ಸಹಕಾರದಲ್ಲಿರಿಂದ ಇಂಥ ಒಂದು ನೋಡಿ SMS 28,600 ಜನ SMS ಮಾಡಿರ್ತಕ್ಕಂಥದ್ದು. ಇದು ಬರೀ ಇವತ್ತು ಬೆಳಗ್ಗೆ ತೆಗೆದಿರ್ತಕ್ಕಂತಹದ್ದು. ಇನ್ನು ಸಂಜೆವರೆಗೂ ಬಂದಿರುವ SMS ನಾವು ನೋಡಿಲ್ಲ. ಯಾಕೆಂದ್ರೆ ಸಂಜೆವರೆಗೂ ತೆಗೆಯೋದು ಇನ್ನು 15 ನಿಮಿಷಕ್ಕೆ ತೆಗಿತೀವಿ. ಇನ್ನು 15 ನಿಮಿಷ ಒಂದು ಮಹಾಸಂಕಲ್ಪ ಇದೆ. ಆ ಸಂಕಲ್ಪಕ್ಕೆ ಉಳಿದ ಎಷ್ಟು ಜನ ಇದ್ದಾರೋ ಅವರ ಹೆಸರಲ್ಲಿ ತೆಗಿತೀವಿ. ಇದು ಇವತ್ತು ಬೆಳಗಿನ ಜಾವದವರೆಗೂ ಬಂದಿರತಕ್ಕಂತಹದ್ದು. ಇವರ ಹೆಸರಲ್ಲಿ ಈಗಾಗಲೇ ಅರ್ಧ ಭಾಗದ ಜನದ ಹೆಸರನ್ನ ಬೆಳಗಿನಿಂದ ಪುರೋಹಿತರು ನಮ್ಮ ಜೊತೆ ಕೂತು ಒಂದು ಸಂಕಲ್ಪವನ್ನು ಮಾಡಿದ್ದಾರೆ. ಆ ಸಂಕಲ್ಪ ಆಗಿದೆ. ಉಳಿದಂತ ಜನದ ಸಂಕಲ್ಪ ನಾವು ತೆಗೆದುಕೊಂಡು ಇಲ್ಲಿ ಬಂದಿರತಕ್ಕಂಥವ್ರಿಗೆ ನಾವೇನ್ ಸಂಕಲ್ಪ ಹೇಳ್ಕೊಡ್ತೀವಿ, ಹಾಗೆ ಇವತ್ತು ನಡೀತಿರ್ತಕ್ಕಂಥ ಈ ಸಂಪೂರ್ಣ ಕಾರ್ಯಕ್ರಮ ಎಲ್ಲವೂ ಸಹಿತ ಚಿತ್ರೀಕರಣ ನಡೀತಾ ಇದೆ.
ಜಿ ಕನ್ನಡದಲ್ಲಿ ಈ ನಿಮ್ಮ ಮಹರ್ಷಿಗಳು ಒಂದು ಸತಿ ನನ್ನ ವಾಸ್ಕಲ್ನ ಅಂದರೆ ನನ್ನ ಮನೆಯನ್ನು ದಾಟಿ ಆಚೆ ನಡೆದ್ರೆ ನನ್ನ ಹಿಂದೆ 2 ಕ್ಯಾಮ್ರಾ ಸತತವಾಗಿ ನನ್ನ ಹಿಂದೆ ಈ ಕಳೆದ 8 ವರ್ಷಗಳಿಂದ ನನ್ನ ಹಿಂದೆ ಈ ಪರಿಶ್ರಮಿಸಿದ್ದಾರೆ. ಒಟ್ಟಾರೆ ಹೇಳಬೇಕಂದ್ರೆ ಧರ್ಮ ಜಾಗೃತಿ ಆಗಬೇಕು. ನಮ್ಮ ಭರತ ಖಂಡದಲ್ಲಿ ಹಿಂದೂ ಸನಾತನ ಧರ್ಮೋ ರಕ್ಷಿತ ವಿಶ್ವಮಾತೆ ಗೋಮಾತೆ, ಅಯೋಧ್ಯಾನಲ್ಲಿ ಶ್ರೀರಾಮಚಂದ್ರನ ಮರುಪ್ರತಿಷ್ಠಾಪನೆ, ಇದೆಲ್ಲವನ್ನು ನೋಡುವಂತಹ ಸೌಭಾಗ್ಯ ನಿಮ್ಮದಾಗಬೇಕಾದ್ರೆ ನಮ್ಮ ಈ ಧರ್ಮ ಜಾಗೃತಿ ನಿರಂತರವಾಗಿ ನಡೀತಿರಬೇಕು. ಅದಕ್ಕಾಗಿ ಸತ್ಯನಾರಾಯಣ ಸ್ವಾಮಿಯ ಪೂಜಾನುಷ್ಠಾನವನ್ನ ಶುಭ ಗೋಧೂಳಿ ಲಗ್ನದಲ್ಲಿ ಈಗ ನಾವು ಪ್ರಾರಂಭಿಸ್ತಾ ಇದ್ದೀವಿ. ಪ್ರಾರಂಭಕ್ಕೂ ಮುನ್ನ ಎಲ್ಲರೂ ದೀಪವನ್ನು ಹಚ್ಚಿ ಪ್ರಾರಂಭಿಸೋಣ. ದೀಪ ಹಚ್ಚಿ. ತಾವೆಲ್ಲರೂ ದೀಪವನ್ನು ಹಚ್ಚಿದಾದ ನಂತರ ನಿಮ್ಮ 2 ಕರಗಳನ್ನು 2 ಕೈನ ಒಂದು ಸತಿ ಮೇಲೆತ್ತಿ ಸತ್ಯನಾರಾಯಣ ಸತ್ಯವಿಭೋ. ಯಾವ ದೇವರ ಹತ್ರ ನಾವು ಹೇಗಿರ್ತೀವೋ ಗೊತ್ತಿಲ್ಲ, ಸತ್ಯನಾರಾಯಣನ ಸಾನ್ನಿಧ್ಯದಲ್ಲಿ ಸಂಪೂರ್ಣವಾಗಿ ನಾವು ಶರಣಾಗತರಾದರೆ ಭಗವಂತ ಈ ದೇಹ ನಿಂದು, ಈ ಮನಸ್ಸು ನಿಂದು, ಈ ಕೊಟ್ಟಿರುವ ಆತ್ಮ ಜೀವ ನಿನ್ನದು. ನಿನಗೆ ಶರಣಾದಂತಹ ಮರುಕ್ಷಣ ನನ್ನ ಪ್ರಾರಬ್ಧ ಕರ್ಮ ದೂರ ಆಗಲಿ, ಕರ್ಮಫಲ ದೂರ ಆಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಒಂದು ಸುಖ ಶಾಂತಿ ನೆಮ್ಮದಿ ಕುಟುಂಬದ ಪರಿವಾರದೊಂದಿಗೆ ನೆಮ್ಮದಿ ಕೊಡಪ್ಪ ಅಂತ ಹೇಳಿ ಭಗವಂತನ ಪ್ರಾರ್ಥನೆ ಮಾಡೋಣ. ಹಾಗೆ ಅಯೋಧ್ಯ ನಗರ ವಾಸಿ ಶ್ರೀರಾಮಚಂದ್ರನು ಸಹಿತ ನಾವೊಮ್ಮೆ ಪ್ರಾರ್ಥನೆ ಮಾಡೋಣ. ರಾಮನಾಮವನ್ನು ಜಪಿಸ್ತಾ ನಿಮ್ಮೆರಡೂ ಕರಹಸ್ತಗಳಲ್ಲಿ ಜೋರಾಗಿ ಕರತಾಳನ ಬಾಸಿ. ಅಲ್ಲಿರುವಂತಹ ವಾದ್ಯಕ್ಕಿನ್ನ ನಿಮ್ಮ ಕೈ ಕರತಾಳ ಜಾಸ್ತಿ ಜೋರಿರಬೇಕು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಹನುಮನ್ನ ಪ್ರಾರ್ಥನೆ ಮಾಡ್ತಾ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂತಹ ರಾಮನಾಮದಿಂದ ವಿಶೇಷವಾಗಿರ್ತಕ್ಕಂಥ ಮಾಘ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ಈ ಶುಭ ದಿನ ಪ್ರಾರಂಭದಲ್ಲಿ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ನೀವು ಹಚ್ಚಿರುವಂಥ ದೀಪದ ತಟ್ಟೆಯನ್ನು ನಿಧಾನಕ್ಕೆ ದೀಪದ ತಟ್ಟೆ ಮೇಲೆ ತೆಗೆಳಿ. ಇಲ್ಲಿ ಪ್ರಧಾನವಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣರ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದ ಸ್ವಾಮಿಗೆ ಆರತಿಯನ್ನು ಮಾಡಿ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಭಕ್ತವತ್ಸಲ ಗೋವಿಂದ ಭಾಗವತ ಪ್ರಿಯ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ನಿತ್ಯ ನಿರ್ಮಲ ಗೋವಿಂದ ನೀಲಮೇಘ ಶ್ಯಾಮ ಗೋವಿಂದ ಪುರಾಣ ಪುರುಷ ಗೋವಿಂದ ಪುಂಡರಿಕಾಕ್ಷ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ನಂದನಂದನ ಗೋವಿಂದ ನವನೀತ ಚೋರ ಗೋವಿಂದ ಪಶುಪಾಲಕ ಸ್ವಾಮಿಗೆ ಒಂದೊಂದು ಸಹಿತ ಒಂದು ಕೀರ್ತನೆ, ಪಾಲಕ ವೇದ, ನಾಟ್ಯ, ಭಕ್ತಿ ಭಾವನೆ, ಭಗವಂತನಲ್ಲಿ ವಿಶೇಷವಾಗಿರ್ತಕ್ಕಂಥ ಭಕ್ತಿ ಪ್ರಧಾನವಾಗಿರ್ತಕ್ಕಂತಹ ಅಂಶಗಳನ್ನು ಭಗವಂತನ ಸಾನ್ನಿಧ್ಯದಲ್ಲಿ ನಡೆಸಿದಾಗ ನಮ್ಮ ಮನೋಕಾಮನೆಗಳು ಸಿದ್ಧಿಯಾಗತ್ತೆ ಅಂತ ಹೇಳ್ತಾರೆ. ಹಾಗೆ ಶುಭ ಸಂಧ್ಯಾಕಾಲ. ಇವತ್ತು ಸ್ವಾಮಿಯ ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜೆ ಮಾಡಲಿಕ್ಕಾಗಿ ತಾವು ನೀವೆಲ್ಲರೂ ಸಹಿತ ಒಂದೆಡೆ ಸೇರಿದ್ದೇವೆ. ಇವತ್ತಿನ ಈ ಶುಭ ಮುಹೂರ್ತದಲ್ಲಿ ಸಂಧ್ಯಾಕಾಲದ ಗೋಧೂಳಿ ಲಗ್ನದ ಅನುಷ್ಠಾನವನ್ನು ಮಾಡಬೇಕು ಅಂತ ಹೇಳಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳಿ ಭರತನಾಟ್ಯವನ್ನು ಮಾಡಲಿಕ್ಕಾಗಿ ಒಬ್ಬ ಕುವರಿ ಇಲ್ಲಿಗೆ ಬಂದಿದ್ದಾಳೆ. ಆಕೆಯ ಕೀರ್ತನೆ, ಆಕೆಯ ನಾಟ್ಯವನ್ನು ಸಹಿತ ಒಮ್ಮೆ ಸ್ವಲ್ಪ ಆಲಿಸೋಣ. ಅದಾದ ನಂತರ
ಪೂಜೆಯನ್ನು ನೆಮ್ಮದಿಯಾಗಿ ಮಾಡೋಣ. ಯಾರಿಗೂ ಸಮಯ ಸಾಕಷ್ಟು ಆಗು ಮಾಡೋದಿಲ್ಲ. ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡುವ ಅನುಷ್ಠಾನ ಜೊತೆಗೆ ಹೇಳಿಕೊಡುವಂತಹ ಆ ಸಂಕಲ್ಪವನ್ನು ತಾವು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡೋದಕ್ಕೂ ಮುನ್ನ ಈ ಒಂದು ನಾಟ್ಯವನ್ನು ನಾವು ನೋಡೋಣ. ಈ ಭಾರತೀಯ ಸಂಸ್ಕೃತಿ ಎಂಥ ಒಂದು ವೈಶಿಷ್ಟ್ಯತೆ. ಹಿಂದೆ ದೇವರ ಪೂಜೆ, ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಅಥವಾ ಒಂದು ರಾಜರ ಆಸ್ಥಾನದಲ್ಲಿ ಇದೆಲ್ಲವೂ ಸಹಿತ ಒಂದು ಕಲ್ಪನೆ ಇತ್ತು, ಕಲೆ ಇತ್ತು. ಆ ಕಲೆ, ಆ ವಿಶೇಷವಾಗಿರ್ತಕ್ಕಂತಹ ಒಂದಷ್ಟು ಭರತನಾಟ್ಯ, ಸಂಗೀತ ಇದೆಲ್ಲ ಇದೆಯಲ್ಲ, ಇದು ಸಾಮಾನ್ಯವಾದ್ದಲ್ಲ. ಇವತ್ತು ಇಲ್ಲಿ ಕೂತಿರ್ತಕ್ಕಂಥ ಸಾಕಷ್ಟು ಜನ ತಂದೆ ತಾಯಂದರಿಗೆ ನಮ್ಮನೆ ಮಕ್ಕಳನ್ನು ಈ ತರಹ ಒಂದು ಕಲೆ ಕಲಿಸಬೇಕು, ಈ ಥರ ಒಂದು ಪ್ರತಿಭೆಯನ್ನಾಗಿ ತಯಾರು ಮಾಡಬೇಕು, ಸಮಾಜದಲ್ಲಿ ಅವಳಿಗೊಂದು ಸ್ಥಾನಮಾನ ಸಿಗಬೇಕು ನಮ್ಮನೆ ಮಕ್ಕಳಿಗೆ ಅಂತ ನಿಮ್ಮೆಲ್ಲರಿಗೂ ಇದೆ. ಆ ನಿಮ್ಮೆಲ್ಲರ ಆಸೆಯನ್ನು ಈಡೇರಿಸಲಿಕ್ಕೆ ಇವತ್ತು ನಮ್ಮ ಜೀ ಕನ್ನಡದಲ್ಲಿ ಪುಟ್ಟ ಪುಟ್ಟಾಣಿ ಮಕ್ಕಳಿಗೂ ಸಹಿತ ಇಂತಹ ಒಂದು ಸುವರ್ಣ ಅವಕಾಶವನ್ನು ನಾವು ಕಲ್ಪಿಸ್ತಾ ಇದ್ದೀವಿ.
ಜೀ ಕನ್ನಡದಲ್ಲಿ ಸಂಗೀತ ಹಾಡ್ತಕ್ಕಂಥ ಮಕ್ಕಳಿರಲಿ ಅಥವಾ ನಿಮ್ಮೊಳಗಿರ್ತಕ್ಕಂಥ ಕಲಾಕೌಶಲ್ಯತೆ ಕಲಾ ಪ್ರತಿಭೆಯನ್ನು ಹೊರತೆಗೆಯಲಿಕ್ಕೆ ಇವತ್ತು ಸದಾ ನಿಮಗೆ ನಿಮ್ಮೊಂದಿಗೆ ನಿಮ್ಮ ಮನೆಯಲ್ಲಿ ಪ್ರತಿ ದಿವಸ ನೀವು ನೋಡುವಂತಹ ಜೀ ಕನ್ನಡದಲ್ಲಿ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥ ಚಿಂತನೆಯನ್ನು ನಾವು ಮಾಡ್ತಿದ್ದೀವಿ. ಅದಕ್ಕಾಗಿ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂತಹ ಒಂದು ಕಲೆ, ಒಂದು ಭರತನಾಟ್ಯ, ಭಗವಂತನ ಸಾನ್ನಿಧ್ಯದಲ್ಲಿ ಶಂಭೋ ಶಿವ ಶಂಭೋ ಎಂಥ ಒಂದು ಕೀರ್ತನೆ ಅದು. ಬಹುಶಃ ಯಾರ ಗಮನಕ್ಕೂ ನಿಲುಕದ್ದು. ಯಾಕೆಂದ್ರೆ ಆ ಕೀರ್ತನೆ ಅದನ್ನು ಕೇಳುವಾಗ ಇರ್ತಕ್ಕಂಥ ಪದಗಳಲ್ಲಿರ್ತಕ್ಕಂಥ ಅರ್ಥ ಜೊತೆಗೆ ಆ ಒಂದು ನಾದ ಇದೆಯಲ್ಲ, ಅದೇ ಈ ಭಾರತದ ನೆಲದಲ್ಲಿ, ಭರತಖಂಡದಲ್ಲಿ, ಭಾರತದ ಭೂಮಿಯಲ್ಲಿರ್ತಕ್ಕಂಥ ಸ್ವಾರಸ್ಯಕರವಾದಂತಹ ವಿಚಾರತೆ. ಅದಕ್ಕಾಗಿ ಇವತ್ತಿನ ಅರ್ಥಗರ್ಭಿತವಾಗಿರ್ತಕ್ಕಂಥ ಈ ಅನುಷ್ಠಾನ ತಮ್ಮೆಲ್ಲರಿಗೂ ಸಹಿತ ಚಿಂತನೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ, ಹಾಗೆ ಈ ಮಗುವಿನ ಈ ಕಲೆ ತಾಯಿ ಶಾರದೆಯ ಅನುಗ್ರಹ ಇನ್ನಷ್ಟು ಚೆನ್ನಾಗಾಗಲಿ. ನೀವೆಲ್ಲರೂ ಒಂದು ಆಶೀರ್ವಾದ ಮಾಡಿ ಈ ಮಗು ಇನ್ನಷ್ಟು ನಮ್ಮ ಭರತಖಂಡದಲ್ಲಿ ಇವತ್ತಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ಏನು ಹೆಸರು ಮಾಡಿದ್ದಾಳೋ ನಾಳೆ ಇಂಡಿಯಾದಲ್ಲಿ ಯಾವುದಾದ್ರೂ ಒಂದು ಮೂಲೆ ಮನೆಗಳಲ್ಲಿ ಸಹಿತ ಇವಳ ಹೆಸರು ನಿಲ್ಲಲಿ, ಅಜರಾಮರವಾಗಿರಲಿ, ಒಳ್ಳೆಯದಾಗಲಿ, ಶುಭವಾಗಿರಲಿ. ಭಗವತಿ ರಾಜರಾಜೇಶ್ವರಿ. ತಮ್ಮೇಶ್ ಗೌಡ್ರು ಬನ್ನಿ. ನಿಮ್ಮ ಬಿಡುವಿಲ್ಲದಂಥ ಸಮಯದಲ್ಲೂ ನಮಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ತಾವು ಬಂದದ್ದು ನಮಗೆ ಬಹಳ ಸಂತೋಷ. ಜೊತೆಗೆ ಈ ಧರ್ಮ ಕಾರ್ಯದಲ್ಲಿ ಸದಾಕಾಲ ನೀವು ನನ್ನ ಜೊತೆಯಲ್ಲಿರೋದು ನನಗೆ ಬಹಳ ಆನಂದ ಅಂತ ತಿಳಿದಿದ್ದೀನಿ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿರಲಿ. ದೇವಿಯ ಅನುಗ್ರಹದೊಂದಿಗೆ ಸತ್ಯನಾರಾಯಣ ಸ್ವಾಮಿಯ ಅನುಗ್ರಹ ನಿಮಗೆ ಸದಾ ನಿಮಗಿರಲಿ ಅಂತ ನಾನು ದೇವರನ್ನ ಪ್ರಾರ್ಥಿಸ್ತೀನಿ. ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ಬಗ್ಗೆ 4 ಪದಗಳನ್ನು ಆಲಿಸಬೇಕು ಒಂದು ಹೆಬ್ಬುಲಿ ಬಾಯಲ್ಲಿ. ಯಾಕೆಂದ್ರೆ ಯಾವುದೇ ಒಂದಾದ್ರೂ ಸಹಿತ ಧರ್ಮದ ಬಗ್ಗೆ ಮಾತಾಡಬೇಕಾದ್ರೆ ಇದು ನನ್ನ ಧರ್ಮ, ನನ್ನ ತವರು ಮನೆ, ನನ್ನ ಭಾರತ ದೇಶ ಅನ್ನುವಂತಹ ಧ್ವನಿ ಇದೆಯಲ್ಲ, ಕಿಚ್ಚಿದೆಯಲ್ಲ, ಅದು ಸಾಮಾನ್ಯವಾದ್ದಲ್ಲ. ಅಂತಹದ್ದು ನಮ್ಮ ಭಾರತದ ನೆಲದಲ್ಲಿ ಹಿಂದೂ ಹುಲಿಗಳನ್ನ, ಹಿಂದೂ ಹೆಬ್ಬುಲಿಗಳನ್ನ ನೋಡಬಹುದಾದ್ರೆ ನಮ್ಮ ಮಂಜುನಾಥ ಸ್ವಾಮಿಯಲ್ಲಿ ಒಬ್ಬರಿದ್ದಾರೆ. ಅವರೊಳಗಿರುವಂತಹ ಹೆಬ್ಬುಲಿನ ಎಬ್ಸೋಣ ಈಗ. ಅಯೋಧ್ಯಾಪತಿ ಪ್ರಭು ಶ್ರೀರಾಮಚಂದ್ರ ಕೀ ಪರಮ ಶ್ರದ್ಧೇಯ ಮಹರ್ಷಿ ಆನಂದ ಗುರೂಜಿಯವರ ಪಾದಾರವಿಂದಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಬಂದಿರುವ ಭಕ್ತಾದಿಗಳೇ, ರಾಮ ಭಕ್ತರೇ, ಇಡೀ ದೇಶದಲ್ಲಿ ರಾಮನಾಮದ ಒಂದು ಸಂಕೀರ್ತನೆ ಕೋಟಿ ಕೋಟಿ ಜನಗಳ ಬಾಯಿನಲ್ಲಿ ಇವತ್ತು ಕೇಳ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ದೇಶದ ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ, ಪುರಿ, ದ್ವಾರಾವತಿ ಚೈವ ಸಪ್ತೈತ ಮೋಕ್ಷದಾಯಿಕಾಹ ಅಂತ ಹೇಳ್ತಾರೆ. 7 ಮೋಕ್ಷದಾಯಿ ನಗರಗಳಲ್ಲಿ ಅಯೋಧ್ಯೆ ಒಂದು. ಅಯೋಧ್ಯೆಯಲ್ಲಿದ್ದಂಥ ಶ್ರೀರಾಮಚಂದ್ರ ತಾನು ಬದುಕಿರುವಾಗ ಇಡೀ ದೇಶವನ್ನು ಸಂಚಾರವನ್ನು ಮಾಡ್ತಾನೆ. ಅಯೋಧ್ಯೆಯಲ್ಲಿ ತಾನು ರಾಜನಾಗಿ ಇರಬೇಕಾದಂತಹ ಅಯೋಧ್ಯೆಯ ರಾಜ ವನವಾಸಕ್ಕೋಸ್ಕರ ಸಿದ್ಧತೆಯನ್ನು ಮಾಡ್ತಾನೆ. ಧರ್ಮ ಸಂರಕ್ಷಣೆಗಾಗಿ ತನ್ನ ಸ್ವಂತದ ಅಧಿಕಾರವನ್ನ, ಸ್ವಂತದ ಸ್ಥಾನಮಾನಗಳನ್ನ ಎಲ್ಲವನ್ನೂ ಬದಿಗಿಟ್ಟು ಅಯೋಧ್ಯೆಯಿಂದ ಶ್ರೀಲಂಕೆಯವರೆಗೆ 14 ವರ್ಷಗಳ ಕಾಲ ಈ ರೀತಿಯ ನಮ್ಮಂತ ದೇಶದ ಜನಗಳನ್ನ ಜಾಗೃತ ಮಾಡ್ತಾ, ಧರ್ಮದ ಬಗ್ಗೆ ಅವರಿಗೆ ಒಂದು ಜ್ಞಾನವನ್ನು ಕೊಡ್ತಾ ಸಂಚಾರವನ್ನು ಮಾಡಿರುವ ಪುಣ್ಯ ಭೂಮಿ ಯಾವುದಾದ್ರೂ ಇದ್ರೆ ಅದು ಭಾರತ, ಭಾರತ ಮತ್ತು ಭಾರತ ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ಅಂಥ ಪ್ರಭು ಶ್ರೀರಾಮಚಂದ್ರನ ಪಾದಧೂಳಿನಿಂದ ಪಾವನಗೊಂಡಂತ ಪುಣ್ಯ ಭೂಮಿ ನಮ್ಮದು. ನೀವು ಯಾವುದೇ ಊರಿಗೆ ಹೋಗಿ, ಯಾವುದೇ ಜಿಲ್ಲೆಗೆ ಹೋಗಿ, ಆ ಜಿಲ್ಲೆಯಲ್ಲಿ ಒಂದು ರಾಮನ ಹೆಸರಿನ ಒಂದು ಊರು ಸಿಕ್ಕೇ ಸಿಗತ್ತೆ. ಅದು ರಾಮನಗರ ಇರಬಹುದು, ಅಥವಾ ರಾಮನ ಹಳ್ಳಿ ಇರಬಹುದು, ರಾಮಗೊಂಡನ ಹಳ್ಳಿ ಇರಬಹುದು. ಎಲ್ಲರಲ್ಲೂ ರಾಮ ಇದ್ದಾನ್ರಿ. ರಾಮ ಸಾಮಾನ್ಯ ಜನಗಳಲ್ಲಿ ಭಾವಭಕ್ತಿಯನ್ನ ಬೆಳೆಸಿದ ಪುಣ್ಯಾತ್ಮ ಅಂತ ಹೇಳೋದಕ್ಕೆ ನಮಗೆ ಸಂತೋಷವಾಗುತ್ತೆ. ರಾಮ ಯಾವುದೇ ಒಂದು ಜಾತಿಗೆ ಸೀಮಿತವಾಗಿಲ್ಲ, ಎಲ್ಲ ಜಾತಿಯಲ್ಲಿ ರಾಮನಿದ್ದಾನೆ. ಭಟ್ಟರು ಬ್ರಾಹ್ಮಣರಾದರೆ ರಾಮ ಭಟ್ಟರು, ಗೌಡರಾದರೆ ರಾಮಯ್ಯ ಗೌಡರು, ಲಿಂಗಾಯತರಾದರೆ ರಾಮಲಿಂಗೇ ಗೌಡರು, ಶೆಟ್ಟರಾದರೆ ರಾಮಯ್ಯ ಶೆಟ್ಟರು.
ಎಲ್ಲ ಜಾತಿಯಲ್ಲಿ ರಾಮ ಇದ್ದಾನೆ ಅಂತ ಹೇಳೋದಕ್ಕೆ ನಮಗೆ ಸಂತೋಷವಾಗುತ್ತೆ. ರಾಮ ಯಾವುದೇ ಒಂದು ಜಾತಿಗೆ ಸೀಮಿತವಲ್ಲದೆ ಇರುವಂತ ವ್ಯಕ್ತಿ ಆತ. ತನ್ನ ನಡವಳಿಕೆಗಳಿಂದ, ತನ್ನ ಸಾಮರ್ಥ್ಯದಿಂದ, ತನ್ನ ಧರ್ಮ ಸಂರಕ್ಷಣೆಗೋಸ್ಕರ ಕೆಲಸ ಮಾಡಿರುವ ಯಾರಾದರೂ ಒಬ್ಬ ಮಹಾನುಭಾವ ಇದ್ರೆ ರಾಮ ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ. ನಮ್ಮ ಪೈಕಿ ಇಷ್ಟೊಂದು ಜನ ಹೆಣ್ಣು ಮಕ್ಕಳಿದ್ದೀವಿ. ಯಾರದ್ದಾರ ಹೆಸರು ಕೈಕೇಯಿ ಅಂತಿದೆಯಾ? ಯಾರದ್ದಾರ ಹೆಸರು ಮಂಥರೆ ಅಂತ ಇದೆಯಾ? ಯಾರ ಹೆಸರು ಕೈಕೇಯಿ ಇಲ್ಲ, ಯಾರ ಹೆಸರು ಮಂಥರೆಯೂ ಇಲ್ಲ. ಹಾಗಾದ್ರೆ ಏನ್ ಹೆಸರಿದೆ? ನಮ್ಮೆಲ್ಲ ಹೆಣ್ಣು ಮಕ್ಕಳಿಗೆ ಸೀತಮ್ಮ, ಸೀತಾದೇವಿ, ಸೀತವ್ವ, ಸೀತೆ ಹೆಸರನ್ನ ಇಡ್ತೀವಿ, ರಾಮನ ಹೆಸರನ್ನ ಇಡ್ತೀವಿ. ಹೀಗೆ ರಾಮ ಸೀತೆಯರಿಂದ ಅತ್ಯಂತ ಶ್ರೇಷ್ಠವಾದಂತಹ ಧರ್ಮ ಜಾಗೃತಿಯಾದ ಭೂಮಿ ಯಾವುದಾದರೂ ಇದ್ರೆ ಅದು ಭಾರತ. ಅಂಥ ಧರ್ಮ ಜಾಗೃತಿಯ ಕಾರ್ಯವನ್ನ ಇಂಥ ಶ್ರೇಷ್ಠ ಮಹರ್ಷಿಗಳು ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲದೆ, ಅಪೇಕ್ಷೆಗಳಿಲ್ಲದೆ ಧರ್ಮ ಜಾಗೃತಿಯನ್ನ ಮಾಡ್ತಾ ಇದ್ದಾರೆ. ನಾವಿದಕ್ಕೆ ಸಂತೋಷ ಪಡಬೇಕು. ನಾವೆಲ್ಲರೂ ರಾಮನಂತೆ ಆಗಬೇಕು. ನಮ್ಮ ಹುಟ್ಟಿರುವ ಮಗ ಯಾರು ಸಹಿತ ರಾವಣನ ಹೆಸರನ್ನು ಯಾರಾದ್ರೂ ಇಟ್ಟಿದ್ದೀರಾ? ಇಷ್ಟೊಂದು ಜನ ಎಲ್ಲ ಇದ್ದಾರೆ. ಯಾರದ್ದಾರು ಒಬ್ರು ರಾವಣೇಗೌಡರಿದಾರ, ರಾವಣ ಶೆಟ್ಟರಿದಾರ, ರಾವಣ ಭಟ್ರಿದಾರ? ರಾವಣನ ಹೆಸರು ಯಾರು ಇಡೋದಿಲ್ಲ. ನಾವೆಲ್ಲರೂ ಸಹಿತ ರಾಮ ಭಕ್ತರಾಗೋಣ, ಹನುಮ ಭಕ್ತರಾಗೋಣ. ಹನುಮಂತ ಸಾಮಾನ್ಯ ವ್ಯಕ್ತಿಯಲ್ಲ. ವನದಲ್ಲಿದ್ದ ಒಬ್ಬ ವನವಾಸಿ. ಅವನು ಕಾಡು ಮೇಡುಗಳಲ್ಲಿ, ಗುಡ್ಡ ಬೆಟ್ಟಗಳಲ್ಲಿ ಆನಂದವಾಗಿದ್ದಂತ ಹನುಮಂತ. ಅವನ ಹೆಸರನ್ನು ನಾವಿಟ್ಟು ಆನಂದ ಮಾಡ್ತೀವಿ. ನಮ್ಮ ಪೈಕಿ ಎಷ್ಟು ಜನಕ್ಕೆ ಹನುಮೇಗೌಡರಿದ್ದಾರೆ, ಹನುಮ ಭಟ್ರಿದ್ದಾರೆ, ಹನುಮ ಶೆಟ್ಟರಿದ್ದಾರೆ? ಯಾಕೆ ಅಂದ್ರೆ ಹನುಮಂತ ವನವಾಸಿ ಆದರೂ ಸಹಿತ ಅವನ ನಡವಳಿಕೆ ನಮಗೆ ಶ್ರೇಷ್ಠವಾಗಿದೆ. ಅದಕ್ಕೋಸ್ಕರ ನಾವು ರಾಮ ಭಕ್ತರಾಗಬೇಕು, ಹನುಮನಂತ ಸೇವಕರಾಗಬೇಕು, ಹನುಮನಂತೆ ನಾವು ಕಾರ್ಯಪ್ರವೃತ್ತರಾಗಬೇಕು, ಸೀತೆಯಂತಹ ಮಾರ್ಗದರ್ಶನ ಮಾಡುವ ತಾಯಿಯಾಗಬೇಕು. ಅಂತ ಶಕ್ತಿಯನ್ನ ಪ್ರಭು ಶ್ರೀರಾಮಚಂದ್ರ ಹನುಮಂತ ನಮಗೆಲ್ಲರಿಗೂ ಕೊಡಲಿ. ನಮ್ಮೆಲ್ಲರಲ್ಲಿ ಅಂತ ಭಾವನೆಗಳು ಜಾಗೃತವಾಗಲಿ. ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಹೇಳ್ತಾರೆ. ನಾವು ಧರ್ಮವನ್ನು ರಕ್ಷಣೆ ಮಾಡಿದರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಅದಕ್ಕೋಸ್ಕರ ನಾವು ಧರ್ಮ ರಕ್ಷಕರಾಗಬೇಕು. ನಮ್ಮೆಲ್ಲ ಜೀವನದ ವ್ಯವಹಾರಗಳಲ್ಲಿ, ನಮ್ಮ ದೈನಂದಿನ ಸಂಪಾದನೆಯಲ್ಲಿ ದೇವರಿಗೋಸ್ಕರ, ಇಂಥ ಸಾಧು ಸಂತರಿಗೋಸ್ಕರ, ಗುರುಗಳಿಗೋಸ್ಕರ, ಮಠಕ್ಕೋಸ್ಕರ ಒಂದು ಸ್ವಲ್ಪ ಭಾಗವನ್ನು ನಾವು ತೆಗೆದಿಡಬಲ್ವಾ? ಬರೀ ನಾನು ಮನೆಯನ್ನ ಕಟ್ಟಿದೆ, ಮನೆ ಮೇಲೆ ಮಹಡಿಯನ್ನ ಕಟ್ಟಿದೆ, ಅದಕ್ಕಿಂತ ಹೆಚ್ಚಾಗಿ ಧರ್ಮ ಕಾರ್ಯಕ್ಕೋಸ್ಕರ ನಮ್ಮ ನಿಧಿಯನ್ನು ಸಮರ್ಪಣೆ ಮಾಡೋಣ. ನಮ್ಮ ನಿಧಿ ಸಮರ್ಪಣೆ ಮಾಡಿದರೆ ಬ್ಯಾಂಕಲ್ಲಿ ಡಿಪಾಸಿಟ್ ಇಟ್ಟ ಹಾಗೆ ನಮಗೆ ಭವಿಷ್ಯದಲ್ಲಿ ಅದು ನಮಗೆ ಮಾರ್ಗದರ್ಶನವನ್ನು ಮಾಡುತ್ತೆ, ದಾರಿದೀಪವನ್ನು ಕೊಡುತ್ತೆ. ಅದಕ್ಕೋಸ್ಕರ ನಾವು ಧರ್ಮ ಶ್ರದ್ಧೆಯನ್ನು ಎಂದೂ ಬಿಡಬಾರದು. ಹಿಂದೂ ಧರ್ಮ ಜಗತ್ತಿನ ಅತ್ಯಂತ ಶ್ರೇಷ್ಠವಾದ ಧರ್ಮಗಳಲ್ಲಿ ಒಂದು ಯಾವುದಾದ್ರೂ ಇದ್ರೆ ಅದು ಹಿಂದೂ ಧರ್ಮ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ, ಅಭಿಮಾನ ಆಗುತ್ತೆ. ನಾವೆಲ್ಲರೂ ಹಿಂದೂಗಳಾಗಿ ಇರಬೇಕು. ನಾವು ಹನುಮ ಭಕ್ತರಾಗೋಣ, ರಾಮ ಸೇವಕರಾಗೋಣ. ಅಯೋಧ್ಯೆಯ ಮಂದಿರಕ್ಕೆ ಪರಮ ಪೂಜ್ಯ ಮಹರ್ಷಿಗಳು ಒಂದ್ಸರಿ ಹೋಗೋಣ ಅಂತ ನನಗೆ ಹೇಳ್ತಾ ಇದ್ರು. ನಾವು ಅಯೋಧ್ಯೆಗೆ ಹೋಗೋಣ ಮಂಜುನಾಥ್ ಅಂತ ಕರೆದಿದ್ದಾರೆ. ಅವರ ಮಾರ್ಗದರ್ಶನ ನಾವು ಅಯೋಧ್ಯೆಯನ್ನು ಹೋಗೋರಿದ್ದೀವಿ. ಅಯೋಧ್ಯೆಗೆ ಹೋಗಿ ಅಲ್ಲಿ ನಡೀತಾ ಇರುವಂತಹ ಕಾರ್ಯದ ಚಿತ್ರೀಕರಣವನ್ನು ಮಾಡಿ ಇಡೀ ಕರ್ನಾಟಕದ ಎಲ್ಲ ರಾಮ ಭಕ್ತರಿಗೆ ಕೊಡಬೇಕು ಅನ್ನುವಂತ ಅಪೇಕ್ಷೆ ಇದೆ ಪೂಜ್ಯರದ್ದು. ಅದರಲ್ಲಿ ನಿಮ್ಮೆಲ್ಲರ ಸಹಕಾರ, ಸಹಾಯವೂ ಬೇಕಾಗತ್ತೆ. ಆ ರೀತಿ ಒಂದು ದೊಡ್ಡ ಕಾರ್ಯವನ್ನು ನಾವು ಮಾಡೋದಕ್ಕೆ ಸನ್ನದ್ಧರಾಗೋಣ. ರಾಮನ ಕಾರ್ಯ ನನ್ನ ಜೀವನದ ಕಾರ್ಯ, ರಾಮನ ಕಾರ್ಯ ನನ್ನ ದೈನಂದಿನ ಕಾರ್ಯ ಅನ್ನುವ ರೀತಿಯಲ್ಲಿ ನಾವು ಕಾರ್ಯವನ್ನು ಕರಾಗೋಣ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ಬೋಲೋ ಶ್ರೀರಾಮಚಂದ್ರ ಕೀ ನಮ್ಮ ದೇಹದ ನರನಾಡಿಗಳಲ್ಲೂ ರೋಮ ರೋಮದಲ್ಲೂ ರಾಮನಾಮ ಇದೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ರಾಮ ಕೋದಂಡರಾಮ, ಜಾನಕಿ ರಾಮ, ಪಟ್ಟಾಭಿರಾಮ. ರಾಮ ಪಿತೃವಾಕ್ಯ ಪರಿಪಾಲಕ. ಈ ನಿಮ್ಮ ಆನಂದ್ ಗುರುಜಿ ಹೇಳೋ ಮಾತು ಸಹಿತ ಪ್ರತಿ ದಿವಸ ನಿಮ್ಮ ಕಣ್ಣುಗಳಿಗೆ ಕಾಣುವ ಪ್ರತ್ಯಕ್ಷ ದೈವ ನಿಮ್ಮ ತಂದೆ ತಾಯಿ. ಅವ್ರನ್ನ ಗಮನಿಸಿ, ಅವ್ರ ಪಾದ ಸೇವೆ ಮಾಡಿ, ಅವರನ್ನ ಜೊತೆಯಲ್ಲಿ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಅನಾಥಾಶ್ರಮ ಬೇಡ, ವೃದ್ಧಾಶ್ರಮ ಬೇಡ. ಅದನ್ನ ಮನಸ್ಸಲ್ಲಿಟ್ಕೊಂಡು ಪೂಜೆಯನ್ನು ಪ್ರಾರಂಭ ಮಾಡೋಣ. ಮೊದಲು ಪ್ರಾರ್ಥನೆ ಮಾಡಬೇಕಾದ್ದು ನಿಮ್ಮ ಜನ್ಮ ಕೊಟ್ಟ ತಂದೆ ತಾಯಿನೇ. ನಿಮ್ಮ ತಂದೆ ತಾಯಿ ಒಳ್ಳೇದಾಗಲಿ, ಅವ್ರ ಆಶೀರ್ವಾದ ಇರಲಿ. ದೇವಸ್ಥಾನಕ್ಕೆ ಹೋದಾಗ 180 ಜನದ ಲೀಸ್ಟ್ ಹೇಳೋದು ಮುಖ್ಯ ಅಲ್ಲ. ನಿಮ್ಮ ತಂದೆ ತಾಯಿ ಹೆಸರು ಹೇಳ್ಬಿಟ್ಟು ಸೈಲೆಂಟ್ ಆಗ್ಬಿಡ್ಬೇಕು. ಅವ್ರು ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ. ಶ್ರೀಮನ್ನಾರಾಯಣ ನಾರಾಯಣ ಹರಿ ಹರಿ, ಶ್ರೀಮನ್ನಾರಾಯಣ ನಾರಾಯಣ ಹರಿ ಹರಿ. ನಮ್ಮ ದೇಹದ ನರನಾಡಿಗಳಲ್ಲೂ ರೋಮ ರೋಮದಲ್ಲೂ ರಾಮನಾಮ ಇದೆ.
ಶ್ರೀರಾಮ ಜಯ ರಾಮ ಜಯ ಜಯ ರಾಮ ರಾಮ ಕೋದಂಡ ರಾಮ ಜಾನಕಿ ರಾಮ ಪಟ್ಟಾಭಿರಾಮ ರಾಮ ಪಿತೃವಾಕ್ಯ ಪರಿಪಾಲಕ. ಈ ನಿಮ್ಮ ಆನಂದ್ ಗುರುಜಿ ಹೇಳೋ ಮಾತು ಸಹಿತ ಪ್ರತಿ ದಿವಸ ನಿಮ್ಮ ಕಣ್ಣುಗಳಿಗೆ ಕಾಣುವ ಪ್ರತ್ಯಕ್ಷ ದೈವ ನಿಮ್ಮ ತಂದೆ ತಾಯಿ. ಅವ್ರನ್ನ ಗಮನಿಸಿ, ಅವ್ರ ಪಾದ ಸೇವೆ ಮಾಡಿ, ಅವರನ್ನ ಜೊತೆಯಲ್ಲಿ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಅನಾಥಾಶ್ರಮ ಬೇಡ, ವೃದ್ಧಾಶ್ರಮ ಬೇಡ. ಅದನ್ನು ಮನಸ್ಸಲ್ಲಿಟ್ಕೊಂಡು ಪೂಜೆಯನ್ನು ಪ್ರಾರಂಭ ಮಾಡೋಣ. ಮೊದಲು ಪ್ರಾರ್ಥನೆ ಮಾಡಬೇಕಾದ್ದು ನಿಮ್ಮ ಜನ್ಮ ಕೊಟ್ಟ ತಂದೆ ತಾಯಿನೇ. ನಿಮ್ಮ ತಂದೆ ತಾಯಿ ಒಳ್ಳೇದಾಗಲಿ, ಅವ್ರ ಆಶೀರ್ವಾದ ಇರಲಿ. ದೇವಸ್ಥಾನಕ್ಕೆ ಹೋದಾಗ 180 ಜನದ ಲೀಸ್ಟ್ ಹೇಳೋದು ಮುಖ್ಯ ಅಲ್ಲ. ನಿಮ್ಮ ತಂದೆ ತಾಯಿ ಹೆಸರು ಹೇಳ್ಬಿಟ್ಟು ಸೈಲೆಂಟ್ ಆಗಿಬಿಡ್ಬೇಕು. ಅವ್ರು ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ. ಅದಕ್ಕಾಗಿ ತಂದೆ ತಾಯಿ ಆಶೀರ್ವಾದ ಪಡೆದು ಕಾರ್ಯಕ್ರಮನ ಶುರು ಮಾಡೋಣ. ಗಣಾನ ಅಂತ್ವ ಗಣಪತಿಗಂ ಭವಾಮಹೇ ಕವಿಂ ಕವೀನಾನಪವಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋದಿಭಿ ಶ್ರೀರಸಾದನಂ ಮಹಾಗಣಾಧಿಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇರ್ವಾಜಿನೀವತೆ. ನೋಡಿ, ಬಹಳ ದೂರ ಭಾರತದಿಂದ ಬಂದಿದ್ದೀರಿ. ಇಷ್ಟೊತ್ತಿನಿಂದ ಸಮಾಧಾನವಾಗಿ ಕೂತಿದ್ದೀರಿ. ಯಾತಕ್ಕೋಸ್ಕರ ಅಂದರೆ ಈ ಒಂದು ಸಂಕಲ್ಪಕ್ಕೋಸ್ಕರ. SMS ಮಾಡಿರ್ತಕ್ಕಂಥವರು ಅವರ ಹೆಸರನ್ನ ಒಂದು ಸತಿ ಭಗವಂತನ ಪಾದಕ್ಕೆ ಮುಟ್ಟಿಸ್ಲಿ, ನಮ್ಮ ಕುಲ ಗೋತ್ರ ಹೆಸರು ನಕ್ಷತ್ರವನ್ನ ಭಗವಂತನ ಪಾದಕ್ಕೆ ಸೇರಿಸ್ಲಿ ಅಂತ. ಹಾಗೆ ತಾವು ಪ್ರತ್ಯಕ್ಷವಾಗಿ ಆಗಮಿಸಿದ್ದೀರಿ. ನೀವು ಶ್ರದ್ಧೆಯಿಂದ ಭಕ್ತಿಯಿಂದ ಒಂದು ಕ್ಷಣ ಸಂಪೂರ್ಣವಾಗಿ ನಿಮ್ಮ ಮನಸ್ಸು ದೇಹ ಮನಸ್ಥಿತಿ ಎಲ್ಲವೂ ಭಗವಂತನ ಪಾದದಲ್ಲಿರಬೇಕು. ಅದಕ್ಕೆ ನೀವು ಮಾಡಬೇಕಾದ್ದೇನು? ನಿಮ್ಮ ಎಡಹಸ್ತದ ಮೇಲೆ ಬಲಹಸ್ತವನ್ನಿಟ್ಟು ಸಾಧ್ಯವಾದರೆ ಒಂಚೂರು ಹೂವು ಅಕ್ಷತೆ ಕಾಳು ಕೈಲಿಟ್ಕೊಂಡು ಒಂದು ಸಂಕಲ್ಪವನ್ನು ಹೇಳ್ಕೊಡುವಂಥ ಸಂಕಲ್ಪವನ್ನು ಹೇಳ್ಕೊಡಿ. ಓಂ ಶುಭಾಭ್ಯಾಂ ಆದ್ಯ ಬ್ರಹ್ಮಣಃ ದ್ವಿತೀಯ ರಹಾತೆ ವೇದ ವರಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಭಾಗೆ ಭೂದ್ವೀಪೆ ಭರತವರ್ಷೆ ಭರತಖಂಡೇ ಖಂಡಕಾರಣ್ಯೇ ಗೋದಾವರ್ಯಾಃ ಸತ್ಯನಾರಾಯಣ ಸ್ವಾಮಿಯ ಪ್ರಧಾನವಾಗಿರ್ತಕ್ಕಂಥ ಸಂಕಲ್ಪವನ್ನು ನಾವು ಮಾಡಿದ್ವಿ. ಈಗ ನಿಮ್ಮ ಗೋತ್ರ ಹೆಸರು ನಕ್ಷತ್ರವನ್ನು ಹೇಳಿಕೊಂಡು ನಿಮ್ಮ ತಂದೆ ತಾಯಿ ಹೆಸರು ಹೇಳಿ. ಈಗ ನಿಮ್ಮ ಹೆಸರು, ನಿಮ್ಮ ಪತಿದೇವರ ಹೆಸರು ಅಥವಾ ನಿಮ್ಮ ಮಕ್ಕಳ ಹೆಸರು ನಾನು ಏನೇ ಬೇಡ ಅಂದರೂ ನೀವು ಬಿಡೋರಲ್ಲ. ಅದಕ್ಕಾಗಿ ನಿಮ್ಮ ಪರಿವಾರದ ಸಂಪೂರ್ಣ ಹೆಸರನ್ನ ಹೇಳ್ಕೊಳ್ಳಿ. ಹೇಳಿಕೊಂಡು ಒಮ್ಮೆ ನಾವು ಕೂತಂಥ ಈ ಆಸ್ಥಾನ, ಈ ಮಹರ್ಷಿ ಮಂದಿರ ಇದು ನಿಮ್ಮದೇ. ಹಾಗಂತ ನಾನು ಪೇಪರಲ್ಲಿ ಬರ್ಕೊಡೋಕ್ಕಾಗಲ್ಲ. ಅದೇನಪ್ಪ ಅಂದರೆ ನಾವು ನಿಂತಂಥ ಭೂಮಿ, ಈ ಭೂಮಿ ನಂದು. ನಾನು ಈ ಭೂಮಿ ಮೇಲೆ ಇರೋ ತನಕ ಈ ಭೂಮಿ, ಈ ಸುಂದರವಾದಂಥ ಪರಿಸರ, ಈ ಪ್ರಕೃತಿಯ ಮಧ್ಯದಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿ ಪಶು ಜೀವಗಳು ಎಲ್ಲವೂ ಸಹಿತ ನಮ್ಮಂತೆ ಒಂದು ಸ್ವತಂತ್ರ ಬದುಕಬೇಕು ಎಂಬತಕ್ಕಂಥ ಆ ಬದುಕಿನ ಸಂಕಲ್ಪಕ್ಕೋಸ್ಕರ ನಿಮ್ಮೆರಡೂ ಹಸ್ತಗಳನ್ನು ಒಮ್ಮೆ ಭೂಮಿ ಮುಟ್ಟಿ ನಮಸ್ಕಾರ ಮಾಡಿ. ಅಮ್ಮ ಭೂತಾಯಿ, ನಾನು ಮಾಡುವಂತಹ ಸಾಕಷ್ಟು ಕರ್ಮಫಲಗಳನ್ನು ಇಷ್ಟೆಲ್ಲ ನೋಡಿ ನನ್ನ ಇನ್ನೂ ಚೆನ್ನಾಗಿ ಬದುಕು ಅಂತ ನೀನು ಹರಿಸ್ತಾ ಇದೆಯಾ. ಆದರೆ ಇನ್ನು ಕರ್ಮಗಳನ್ನು ದೂರ ಮಾಡಿ ಸಜ್ಜನರಂತೆ ಒಳ್ಳೆಯ ನಡೀಲಿಕ್ಕೆ ನೀನು ಆಶೀರ್ವಾದ ಮಾಡಮ್ಮ ಅಂತ ಹೇಳಿ ಭೂಮಿಯನ್ನು ಮುಟ್ಟಿ ನಮಸ್ಕಾರ ಮಾಡಿ ಭಗವತಿನ ಪ್ರಾರ್ಥನೆ ಮಾಡಿ ಸತ್ಯನಾರಾಯಣ ಸ್ವಾಮಿಯ ಪ್ರಾರ್ಥನೆಯೊಂದಿಗೆ ಪೂಜೆಯನ್ನು ಪ್ರಾರಂಭಿಸೋಣ. ಓ ಸತ್ಯನಾರಾಯಣ ಸ್ವಾಮಿನ ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ. ತಾವು ಸಹಿತ ನಿಮ್ಮ ಮುಂದಿಟ್ಕೊಂಡಿರ್ತಕ್ಕಂಥ ಕಳಶಗಳನ್ನು ಒಮ್ಮೆ ಕಳಶವನ್ನು ಸ್ಪರ್ಶಿಸಿ ಮುಟ್ಟಿ ಶ್ರದ್ಧೆಯಿಂದ ಭಕ್ತಿಯಿಂದ ನಿಮ್ಮೊಳಗಿರುವಂತಹ ಆತ್ಮಶಕ್ತಿ ಜೀವಶಕ್ತಿ ಈ ಕಳಶಕ್ಕೆ ಆವಾಹನೆ ಆಗಬೇಕು. ಕಳಶದಲ್ಲಿ ಲಕ್ಷ್ಮೀನಾರಾಯಣನ ನಾವು ಕರೀಬೇಕು. ಲಕ್ಷ್ಮೀನಾರಾಯಣರು ಸತ್ಯನಾರಾಯಣ ಸ್ವಾಮಿನ ಕರೆದು, ಭಗವಂತ ನೀನಿಲ್ಲಿ ಬಂದು ಕೂತು ನನ್ನನ್ನು ಹರಸಬೇಕು, ನನ್ನ ಆಶೀರ್ವದಿಸಬೇಕು ಅಂತ ಹೇಳಿ ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡೋಣ.
ಓಂ रक्ताम्भोदस्तपोदरुणसरोजादुर्गणाराब्धैः वासङ्गोदण्डवक्षोद्भवमणगणवशं पञ्चबाणान् बिभ्राणान्तर्कपालावीरवक्षोरुहाढ्य देवे बालार्कवर्णा भवतपरे प्राणचक्रपरान्नः स्वामिन् सर्वजगन्नाथायावत् पूजावतानकम् तावत् सम्प्रीतभावेन कलशेऽस्मिन् धान्येऽस्मिन् धन्यते कुरु. ಸ್ವಾಮಿ ಇಲ್ಲಿ ಕೂತಾಯ್ತು, ನಮ್ಮನ್ನು ಹರಿಸಲಿಕ್ಕೆ ಸತ್ಯನಾರಾಯಣ ಸ್ವಾಮಿ ಇಲ್ಲಿಗೆ ಬಂದಾಯಿತು. ಇನ್ನು ನಮ್ಮ ಶ್ರದ್ಧೆ, ನಮ್ಮ ಭಕ್ತಿ, ಮನೆಯಲ್ಲಿರ್ತಕ್ಕಂಥ ಚಿಂತನೆಗಳನ್ನು ಬಿಟ್ಟು ಭಗವಂತನ ಕಣ್ತುಂಬಿಸ್ಕೊಳ್ಳೋಣ. ಆ ಬೃಹತ್ ಮಟ್ಟದ ಮಹಾವಿಷ್ಣು ಮೂರ್ತಿ ಮುಂದೆ ತಿರುಮಲ ಶ್ರೀನಿವಾಸ ಸಹಿತ ಇಲ್ಲಿಗೆ ಬಂದಿದ್ದಾನೆ. ಸದ್ಯದಲ್ಲೇ ಇದೇ ಮಹರ್ಷಿ ಮಂದಿರದಲ್ಲಿ ಒಂದು ಕಲ್ಯಾಣೋತ್ಸವ ಮಾಡಬೇಕು ಅನ್ನೋ ಒಂದು ಆಸೆ ನನಗಾಗ್ತಾ ಇದೆ. ಈ ಕಲ್ಯಾಣೋತ್ಸವ ಸಹಿತ ಅತಿ ಶೀಘ್ರದಲ್ಲೇ ಮಾಡುವಂಥವನಾಗ್ತೀನಿ. ಆ ಕಲ್ಯಾಣೋತ್ಸವಕ್ಕೆ ಇವತ್ತು ಏನು ನಾವು ಆಗಮಿಸಿದ್ದೀವಿ, ನಮ್ಮ ಭಾರತೀಯ ಸಂಸ್ಕೃತಿ, ಹಿಂದೂ ಸನಾತನ ಧರ್ಮದ ಮಹರ್ಷಿ ವಾಣಿಯ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳು ಇವತ್ತು ಬಂದಿರತಕ್ಕಂಥದ್ದು ಇದು ಜನಸಾಗರ ಅಲ್ಲ. ನಾವು ಮುಂದೊಂದು ದಿವಸ ಸೇರಬೇಕಾಗಿದೆ ಬೃಹತ್ ಮಟ್ಟದ ಜನಸಾಗರ. ಯಾಕೆಂದ್ರೆ ನಮ್ಮ ಭಾರತದ ನೆಲದಲ್ಲಿ ಕಲ್ಯಾಣೋತ್ಸವದಲ್ಲಿ ಆ ಶಕ್ತಿ ಇದೆ. ಪ್ರತಿಯೊಬ್ಬರ ಕುಟುಂಬದಲ್ಲೂ ಸಹಿತ ಕಲ್ಯಾಣೋತ್ಸವ ಯಾಕೆ ದರ್ಶನ ಮಾಡಬೇಕು ಅಂದ್ರೆ, ಕಲ್ಯಾಣೋತ್ಸವ ದಂಪತಿಗಳ ಮಧ್ಯದಲ್ಲಿರ್ತಕ್ಕಂಥ ವಿರಸವನ್ನ ಸರಸ ಮಾಡಬೇಕು, ಕುಟುಂಬದಲ್ಲಿರ್ತಕ್ಕಂಥ ಅನ್ಯೋನ್ಯತೆಯನ್ನು ಗಟ್ಟಿ ಮಾಡಬೇಕು, ಬಾಂಧವ್ಯದಲ್ಲಿ ಮತ್ತಷ್ಟು ದೃಢವಾದಂಥ ಸಂಕಲ್ಪ ಬರಬೇಕು, ಪ್ರತಿಯೊಬ್ಬರ ಮನೆಯಲ್ಲೂ ಸಹಿತ ವಿಶೇಷವಾಗಿರ್ತಕ್ಕಂಥ ನಗುಮುಖ ಬರಬೇಕು. ಇದೆಲ್ಲ ಬರಬೇಕಾದ್ರೆ ನಿತ್ಯ ಕಲ್ಯಾಣೋತ್ಸವ ಪ್ರಿಯನಾಗಿರ್ತಕ್ಕಂತಹ ತಿರುಮಲ ತಿರುಪತಿ ಶ್ರೀನಿವಾಸನ ಕಲ್ಯಾಣೋತ್ಸವ ಆಗಬೇಕು. ಆ ಕಲ್ಯಾಣೋತ್ಸವನ ದರ್ಶನ ಮಾಡುವಂತ ಭಾಗ್ಯ ನಿಮ್ಮದಾಗಬೇಕು. ಅದು ಅತಿ ಶೀಘ್ರದಲ್ಲೇ ಆಗಬೇಕು. ಅದಕ್ಕಾಗಿ ಒಂದು ಮುಹೂರ್ತವನ್ನ ನಿರ್ಣಯಪಡಿಸೋಣ. ಈಗ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ನಾಮಾರ್ಚನೆಯನ್ನ ಮುಂದುವರಿಸೋಣ. ಓಂ ಸತ್ಯದೇವಾಯ ನಮಃ. ಸತ್ಯೇಶ್ವರಾಯ ನಮಃ. ಸತ್ಯಗುಣೇ ನಮಃ. ಸತ್ಯಗುಣಾಯ ನಮಃ. ಸತ್ಯಪ್ರದಾಯ ನಮಃ. ಸತ್ಯವಿಕ್ರಮಾಯ ನಮಃ. ಸತ್ಯಗುಪ್ತಾಯ ನಮಃ. ಸತ್ಯಾತ್ಮನಾಯ ನಮಃ. ಸತ್ಯವೀರಾಯ ನಮಃ. ಸತ್ಯಬೋಧಾಯ ನಮಃ. ಸತ್ಯಧರ್ಮಾಯ ನಮಃ. ಸತ್ಯಾಗ್ರದಾಯ ನಮಃ. ಸತ್ಯದೋಷ್ಟಾಯ ನಮಃ. ಸತ್ಯವರಾಹಾಯ ನಮಃ. ಸತ್ಯಪರಾಯ ನಮಃ. ಸತ್ಯೌಷಧಾಯ ನಮಃ. ಸತ್ಯಶಾಶ್ವತಾಯ ನಮಃ. ಸತ್ಯಪ್ರವರ್ತನಾಯ ನಮಃ. ಸತ್ಯಜನ್ಮೇ ನಮಃ. ಸತ್ಯಜ್ಯೇಷ್ಠಾಯ ನಮಃ. ಸತ್ಯವೇದಾಯ ನಮಃ. ಸತ್ಯಾಧೀಶಾಯ ನಮಃ. ಸತ್ಯನಾರಾಯಣ ಸ್ವಾಮಿನ ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಧ್ಯಾನವನ್ನು ಮಾಡ್ತಾರೋ, ಅನುಷ್ಠಾನವನ್ನು ಮಾಡ್ತಾರೋ, ಪೂಜಾ ಕಲ್ಪವನ್ನು ಆಚರಣೆ ಮಾಡ್ತಾರೋ, ಅಥವಾ ಪೂಜೆ ನಡೆಯುವ ಸಾನ್ನಿಧ್ಯದಲ್ಲಿ ನಿಮ್ಮಂತೆ ಎಲ್ಲರೂ ಸಹಿತ ಶ್ರದ್ಧೆಯಿಂದ ಭಕ್ತಿಯಿಂದ ಈ ಮಾಘ ಮಾಸದ ಶುಕ್ಲ ಪಕ್ಷದ ಶುಭ ಹುಣ್ಣಿಮೆಯ ದಿನ ಸಂಧ್ಯಾಕಾಲದ ಅನುಷ್ಠಾನವನ್ನು ನೀವೆಲ್ಲರೂ ಸಹಿತ ತದೇಕಚ್ಛತೆಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ನೀವು ನೋಡ್ತಿದ್ದೀರಲ್ಲ, ನಿಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿಕ್ಕೋಸ್ಕರ ಶುಭ ಸಂಧ್ಯಾಕಾಲದ ಅನುಷ್ಠಾನ ಚಂದ್ರನ ಸಾಕ್ಷಿಯೊಂದಿಗೆ ಇವತ್ತು ನೋಡಿ ಹುಣ್ಣಿಮೆ. ಆ ಭಾಗದಲ್ಲಿ ಒಮ್ಮೆಲ್ಲರೂ ಚಂದ್ರನ ದರ್ಶನ ಮಾಡಿ. ಚಂದ್ರಮ ಮನಸೋ ಜಾತ ಚಕ್ಷೋ ಸೂರ್ಯೋ ಜಾಯದ. ಆ ಚಂದ್ರನ ಸೂರ್ಯ ಚಂದ್ರರು ಪ್ರತ್ಯಕ್ಷ ಸಾಕ್ಷಿ. ಹಗಲು ನೀವು ಬಂದಾಗ ಸೂರ್ಯ ಇದ್ದ, ಈಗ ಚಂದ್ರ ತಂಪನ್ನು ಕೊಡ್ತಿದ್ದಾನೆ. ಆ ಸೂರ್ಯ ಚಂದ್ರರನ್ನ ದರ್ಶನ ಮಾಡ್ತಾ ಸತ್ಯನಾರಾಯಣ ಸ್ವಾಮಿನ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡ್ತಾ ಸಹಸ್ರಜೇ ವೃಷಾ ಪುರುಷ ಸಹಸ್ರಾಕ್ಷ ಸಹಸ್ರಪಾದ್ ಸಭಾಮಿಂ ವಿಶ್ವತೋ ವೃತ್ವಾ ಅತ್ಯದಿಷ್ಠದಶಾಂಗಲಂ ಪರಶಯೇ ವೇದಗಂ ಸರ್ವಂ ಯದ್ಭೂತಂ ಯದ್ಭವ್ಯಂ ಉತಾಮೃತಸ್ತ್ವಸ್ಯೇಷಾನಃ ಯದನ್ನೇನಾತಿರೋಹತಿ ಏತಾವಾನಸ್ಯ ಮಹಿಮಾ ಅಧೋಧ್ಯಾಯಾಗುಶ್ಚ ಪೂರುಷಃ ಪಾದೋಸ್ಯ ವಿಶ್ವಾಭೂತಾನಿ ತ್ರಿಪಾದಸ್ಯಾರ್ಚಂಧಿವೇ. ಓಂ ನಮೋ ನಾರಾಯಣಾಯ.
ಪ್ರತಿಯೊಬ್ಬರು ಸಹಿತ ಈ ಕರಕುಶಲತೆ ಅಂತಕ್ಕಂಥದ್ದು ಇದೆಯಲ್ಲ, ಇದು ಸಾಮಾನ್ಯವಾದ್ದಲ್ಲ. ನಾವು ಹೊರಗಡೆ ದೇಶದಲ್ಲಿರ್ತಕ್ಕಂಥವರ ಸೌಂದರ್ಯ, ಅಲ್ಲಿ ತಯಾರಾಗುವ ಪದಾರ್ಥಗಳ ಬಗ್ಗೆ ಚಿಂತನೆ ಮಾಡ್ತೀವಿ. ಎಷ್ಟೋ ಜನ ಕರಕುಶಲ ಕರ್ಮಿಗಳು, ವಿಗ್ರಹ ತಯಾರಕರು, ಬಿದಿರಲ್ಲಿ ಬೊಂಬೆ ಮಾಡತಕ್ಕಂಥವ್ರು, ಮಣ್ಣಲ್ಲಿ ಬೊಂಬೆ ಮಾಡ್ತಕ್ಕಂಥವ್ರು, ಮಣ್ಣಿನ ಹಣತೆ ಮಾಡ್ತಕ್ಕಂಥವ್ರು, ಹಾಗೆ ಮಣ್ಣಿನ ಮಡಿಕೆಗಳು ಮಾಡ್ತಕ್ಕಂಥವ್ರು ನಮ್ಮ ಈ ಭಾರತ ನೆಲದಲ್ಲಿ ಈ ಭಾರತೀಯ ಸಂಸ್ಕೃತಿಯನ್ನಿಟ್ಟು ಒಬ್ಬೊಬ್ಬರು ಸಹಿತ ತಮ್ಮ ತಮ್ಮ ಕುಲಕಸಬನ್ನ, ಇದನ್ನ ಅರ್ಥ ಮಾಡ್ಕೊಳ್ಳಿ, ತಮ್ಮ ಕುಲಕಸಬನ್ನ ಅಭಿವೃದ್ಧಿ ಮಾಡಲಿಕ್ಕೆ ಈ ನಿಗಮ ಇವತ್ತಿನ ದಿವಸ ಬಹಳ ಮುಂಚೂಣಿಯಲ್ಲಿದೆ. ಒಳ್ಳೆಯ ಒಂದು ಕೆಲಸಗಳನ್ನು ಮಾಡ್ತಾ ಇದೆ. ಅದರಲ್ಲಿ ನಮ್ಮ ರಾಘವೇಂದ್ರ ಶೆಟ್ಟರು ಬಹಳಷ್ಟು ಹೆಚ್ಚಿನ ಒಂದು ಶಕ್ತಿಯುತವಾದಂಥ ಸೇವೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ಈ ಒಂದು ನಿಗಮಕ್ಕೆ ಬಂದಿದ್ದಾರೆ. ಒಳ್ಳೆಯದಾಗಲಿ, ಶುಭವಾಗಲಿ. ಮಹಾಮಂಗಳಾರತಿ ಆಗುತ್ತೆ, ದರ್ಶನ ಮಾಡ್ಕೊಳ್ಳಿ. ಎಲ್ಲರೂ ಪ್ರಸಾದ ಊಟ ಮಾಡಿಕೊಂಡೇ ಹೋಗಬೇಕು. ಈ ನಿಮ್ಮ ಮಹರ್ಷಿಗಳ ಮನೆಗೆ ಬಂದಿದ್ದೀರಿ, ಮಹರ್ಷಿಗಳ ಆಶ್ರಮಕ್ಕೆ ಬಂದಿದ್ದೀರಿ. ಇದು ನಿಮ್ಮ ಆಶ್ರಮ. ಇಲ್ಲಿರುವಂತಹ ಬೆಳೆದಿಂಗಳ ಊಟ, ಒಂದೊಂದು ಅಗಳ ಅನ್ನದ ಮೇಲೂ ಸಹಿತ ಬಹಳಷ್ಟು ರೈತನ ಶ್ರಮ ಇದೆ. ಎಷ್ಟು ಬೇಕೋ ಅಷ್ಟು ಹೊಟ್ಟೆ ತುಂಬ ಊಟ ಮಾಡಿ. ಇದರಲ್ಲಿ ಮಾತ್ರ ನಿಮ್ಮನ್ನು ತೃಪ್ತಿಪಡಿಸಕ್ಕಾಗುವಂಥದ್ದು. ಇವತ್ತು ಬಸವನಗುಡಿ ಶಾಸಕರು ರವಿ ಸುಬ್ರಹ್ಮಣ್ಯರವರು ಇವತ್ತಿನ ದಿವಸ ಇಲ್ಲಿಗೆ ಆಗಮಿಸಿದ್ದು ನಿಜಕ್ಕೂ ನನಗೆ ಬಹಳ ಸಂತೋಷ ತಂದಿದೆ. ನಾನು ಅವ್ರನ್ನ ಮನೆಗೆ ಹೋಗಿ ಕರೀಲಿಲ್ಲ. ದೇವಸ್ಥಾನದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ವಿವಾಹ ಮಹೋತ್ಸವದಲ್ಲಿ ನನ್ನ ಮಹರ್ಷಿ ಮಂದಿರದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಿದ್ದೀನಿ ಎಂದೆ. ನಾನು ಅಡ್ರೆಸ್ ಕೊಡಲಿಲ್ಲ, ವಿಳಾಸನೂ ಕೊಡಲಿಲ್ಲ. ಆದರೆ ಈ ಆತ್ಮೀಯತೆ ಇದೆಯಲ್ಲ, ಆ ಪ್ರೀತಿ ವಿಶ್ವಾಸ, ಆ ಬಾಂಧವ್ಯಕ್ಕೆ ನಾವೇನು ಕೊಟ್ಟು ಋಣ ಹರಿಸ್ಕೊಳಕ್ಕಾಗತ್ತೆ? ಈ ಬಾಂಧವ್ಯ ಬೇಕು, ಈ ಒಂದು ಆತ್ಮೀಯತೆ ಬೇಕು, ಈ ಒಂದು ಬಂಧುತ್ವ ಬೇಕು. ಇದು ನಮ್ಮ ಈ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿರ್ತಕ್ಕಂಥ ಭದ್ರ ಬನಾದಿ. ಇದು ಒಬ್ಬರನ್ನೊಬ್ಬರು ಸ್ವಾಗತಿಸ್ತಕ್ಕಂಥದ್ದು, ಒಬ್ಬರನ್ನೊಬ್ಬರು ಆರಾಧಿಸ್ತಕ್ಕಂಥದ್ದು, ಒಬ್ಬರ ಹೃದಯ ನೋಡಿ ಮತ್ತೊಬ್ಬರ ಹೃದಯದಲ್ಲಿ ಗೌರವಿಸ್ತಕ್ಕಂಥದ್ದು, ಅದು ಬಹಳ ವಿಶೇಷ. ಅಂತ ಹೃದಯ ಶ್ರೀಮಂತಿಕೆ ಇರ್ತಕ್ಕಂಥ ನಮ್ಮ ರವಿ ಸುಬ್ರಹ್ಮಣ್ಯರವರಿಗೆ ಇನ್ನಷ್ಟು ಭಗವಂತ ಹೆಚ್ಚೆಚ್ಚು ಅವರಿಂದ ಸೇವೆ ತಗೊಳ್ಳುವಂತಹ ಭಾಗ್ಯ ನಮ್ಮ ಭಾರತಕ್ಕೆ ಸಿಗಲಿ, ರಾಜ್ಯಕ್ಕೆ ಸಿಗಲಿ, ಒಳ್ಳೆಯದಾಗಲಿ. ಸತ್ಯನಾರಾಯಣ ಸ್ವಾಮಿಯ ಪ್ರಾರ್ಥನೆ ಈಗ ನಡೀಲಿ. ಬನ್ನಿ, ದರ್ಶನ ಮಾಡಿ.
ಗುರುಜಿ ಇದು ಈ ಕಾರ್ಯಕ್ರಮ ಸತ್ಯನಾರಾಯಣ ಪೂಜೆ ಕಾರ್ಯಕ್ರಮಕ್ಕೋಸ್ಕರ ಬಂದಿದ್ದೀವಿ. ಗುರುಜಿ ಆಶೀರ್ವಾದ ಸಿಕ್ಕಿದೆ ನಮಗೆ.
ನಮ್ಮ ಮನೆಯವರೇ ಬಂದ್ಬಿಟ್ಟು 5 ವರ್ಷದಿಂದ ಗುರುಜಿದು ಕಾರ್ಯಕ್ರಮ ಜಿ ಕನ್ನಡ ನೋಡ್ಕೊಂಡು ಬರ್ತಾ ಇದ್ದಾರೆ. ತುಂಬ ಖುಷಿ ಆಯಿತು ಇಲ್ಲಿ ಬಂದು ಸತ್ಯನಾರಾಯಣ ಪೂಜೆ ಮಾಡಿದ್ದು. ಅವರು ಪ್ರತಿಯೊಂದು ಅನುಷ್ಠಾನ ಹೇಳಿದ್ದೇನೆ ನಾನು ಖಂಡಿತ ಮಾಡ್ತಾ ಇದ್ದೆ ಮನೆಯಲ್ಲಿ. ನಂಗೆ ಒಳ್ಳೇದಾಗಿದೆ. ಅವರ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರಲಿ ಅಂತ ನಾನು ಆಶಿಸ್ತೀನಿ. ಮಾಘ ಮಾಸದ ಹುಣ್ಣಿಮೆಯ ಈ ದಿನದಂದು ನಾವು ಸತ್ಯನಾರಾಯಣ ಪೂಜೆಯಲ್ಲಿ ಎಲ್ಲರೂ ಸಹ ಪಾಲ್ಗೊಂಡಿದ್ದೇವೆ. ಇಂದು ನಮಗೆ ಅದ್ಭುತವಾದಂತಹ ಕೆಲವೊಂದು ಸನ್ನಿವೇಶಗಳು ಹಾಗೆ ತುಂಬಾ ಖುಷಿ ಆಯಿತು. ನಮ್ಮ ಎಲ್ಲಾ ಮಹಿಳಾ ಸ್ವಸಹಾಯ ಸಂಘದವರು ಸಹ ಇಂದು ಹಾಜರಿದ್ದು ಎಲ್ಲರೂ ಸಹ ಆ ದೇವರ ಒಂದು ಕೃಪೆಗೆ ಪಾತ್ರರಾದ್ವಿ. ಅದೇ ರೀತಿ ನಮಗೆ ಪ್ರತಿನಿತ್ಯ ವಾಹಿನಿಯ ಮುಖಾಂತರ ಪ್ರತಿನಿತ್ಯ ಎಲ್ಲರ ಸಮಸ್ಯೆಯನ್ನ ಬಗೆಹರಿಸಿ ಮತ್ತೆ ಆ ಸಮಸ್ಯೆಗಳಿಗೆ ವನಸಿರಿಯ ಮುಖಾಂತರ ನಮಗೆ ಪರಿಹಾರವನ್ನ ನೀಡ್ತಾ ಇರತಕ್ಕಂತಹ ಮಹರ್ಷಿ ಆನಂದ್ ಗುರುಜಿಯವರಿಗೆ ಅನಂತ ಅನಂತ ಧನ್ಯವಾದಗಳು. ಸ್ವರದಲ್ಲಿ ಸಂಕಷ್ಟ ತಿಳಿದು ನೋಟದಲ್ಲಿ ನೋವುಗಳ ಅಳೆದು ಶುಭ ತರುವಾನಂದ ಗುರುವೇ ಶ್ರೀಚರಣಕ್ಕೆ ಶಿರವ ಮಣಿವೆ ಹಸ್ತದಲ್ಲಿ ಭವಿಷ್ಯ ನುಡಿದ ವನಸಿರಿಯ ಸೌಭಾಗ್ಯ ಸುರಿದ ಬ್ರಹ್ಮರ್ಷಿ ಆನಂದ ಸಿದ್ಧಪೀಠದ ಶ್ರೀ ಗುರುವಿನ ಶಿರದ ಮಣಿವೆ. ದಿನದಿ ಕಡು ವ್ರತವಗೈದು ಮೌನವನು ಆಚರಿಸೋ ಗುರುವೇ ಶಶಿಕಿರಣ ಬೆಳಕಲಿ ಕಾಡಿಗೆಯ ಮಾಡಿ ಭಕ್ತರನ್ನು ಕಾಪಾಡೋ ಪ್ರಭುವೇ. ಹುಣ್ಣಿಮೆಯ ದಿನದಿ ಕಡು ವ್ರತವಗೈದು ಮೌನವನು ಆಚರಿಸೋ ಗುರುವೇ ಶಶಿಕಿರಣ ಬೆಳಕಲಿ ಕಾಡಿಗೆಯ ಮಾಡಿ ಭಕ್ತರನ್ನು ಕಾಪಾಡೋ ಪ್ರಭುವೇ. ಜಗದ ಬಂಧು ನೀವು ಸಿದ್ಧಿಯ ಪುರುಷರು ನೀವು ಬಳೆಯ ಸಿದ್ಧಿಯ ಮಾಡಿ ನೀಡಿ ಸೌಭಾಗ್ಯ ತರುವಂತ ವಿಭುವೇ. ಸ್ವರದಲ್ಲಿ ಸಂಕಷ್ಟ ತಿಳಿದು ನೋಟದಲ್ಲಿ ನೋವುಗಳ ಅಳೆದು ಮಹರ್ಷಿ ಮಂದಿರದಲ್ಲಿ ಅನ್ನ ಸಂತರ್ಪಣೆ, ಬೆಳದಿಂಗಳ ಊಟ, ಚಂದ್ರಮನ ಊಟ, ವಿಶೇಷವಾಗಿರ್ತಕ್ಕಂಥ ಚಂದ್ರನ ಬೆಳಕಲ್ಲಿ ಊಟ ಮಾಡುವಂಥ ಭಾಗ್ಯ ಇವತ್ತು ಸಾಕಷ್ಟು ಜನ ನನ್ನ ಅಭಿಮಾನಿ ದೇವರಲ್ಲಿದೆ. ಒಟ್ಟಾರೆ ಎಲ್ಲರ ಮಧ್ಯದಲ್ಲಿ ಎಲ್ಲರೂ ಸಾಮೂಹಿಕವಾಗಿ ಕೂತು ಇಲ್ಲಿ ಜಾತಿ ಮತ ಭೇದವಿಲ್ಲ, ಮೇಲು ಕೀಳು ಎಂಬತಕ್ಕಂಥದ್ದಿಲ್ಲ. ಅನ್ನಪ್ರಸಾದ, ಹಸಿವಿಗೆ ಅನ್ನ ಬೇಕೇ ಬೇಕು. ಅನ್ನವೇ ಅನ್ನಪೂರ್ಣೇಶ್ವರಿಯ ಮಹಾಪ್ರಸಾದ ಇವತ್ತು ಮಹರ್ಷಿ ಮಂದಿರದ ನಡೀತಾ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಶಿವನಿಗೆ ನಾವು ಬಿಲ್ಪತ್ರೆಯನ್ನು ಅರ್ಪಿಸಿದ್ರೆ ನಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಶ್ರೀಕೃಷ್ಣ ಪರಮಾತ್ಮನಿಗೆ ಒಂದು ತುಳಸಿ ದಳವನ್ನು ಅರ್ಪಿಸಿ ಪರಮಾತ್ಮ ನಮ್ಮನ್ನು ಕಾಪಾಡು ಅಂತ ಕೇಳ್ಕೊತೀವಿ. ತಾಯಿಯನ್ನು ಭೂಮಿಗೆ ತಂದು ನಮ್ಮನ್ನು ಇಷ್ಟು ಒಳ್ಳೆ ಪ್ರಪಂಚಕ್ಕೆ ಪರಿಚಯ ಮಾಡಿಸೋದಕ್ಕೆ ನಾವು ಕೃತಜ್ಞರಾಗಿದ್ದೇವೆ. ಹಾಗೆ ಎಲ್ಲರಿಗೂ ನಮಸ್ಕರಿಸಿ ನಮಗೆ ಸಮಾಧಾನ ಪಟ್ಕೋತೀವಿ. ಆದರೆ ಗುರುವಿನ ಪಾದಕ್ಕೆ ನಮಸ್ಕರಿಸಿದ್ರು ನಮಗೆ ಸಮಾಧಾನ ಆಗೋದೇ ಇಲ್ಲ. ಯಾಕೆ ಅಂತಂದ್ರೆ ಗುರುವಿನಿಂದ ಕಲ್ತ್ಕೊಳ್ಳುವಂಥದ್ದು ಬಹಳ ಇದ್ದೇ ಇರುತ್ತೆ. ಎಷ್ಟು ಸಲ ಗುರುವಿನ ಪಾದಕ್ಕೆ ನಮಸ್ಕರಿಸಿ ಕಲ್ತ್ಕೊಳ್ತಾ ಇರ್ತೀವೋ ಅಷ್ಟೂ ಸಲ ಕಲಿಯುವಂಥದ್ದನ್ನ ನಮ್ಮ ಗುರುಗಳು ಮಾರ್ಗದರ್ಶನದ ಮೂಲಕ ನಮಗೆ ತಿಳಿಸ್ಕೊಡ್ತಾ ಇರ್ತಾರೆ. ಹಾಗಾಗಿ ಎಲ್ಲರಿಗಿಂತ ಗುರುವೇ ದೊಡ್ಡವರು. ಈ ಒಂದು ಅದ್ಭುತವಾದ ವೇದಿಕೆಯಲ್ಲಿ ನಮಗೆ ಅವಕಾಶವನ್ನ ತಂದುಕೊಟ್ಟಂತವರು ಶ್ರೀಯುತರಾದ ಕಿರಣ್ ಕುಮಾರ್ ಅವರ ಕುಟುಂಬದವರಿಗೆ ನಾನು ಆಭಾರಿಯಾಗಿರ್ತೇನೆ ಮತ್ತು ವೀಣಾ ಪೀರ್ ಅವರಿಗೂ ಆಭಾರಿಯಾಗಿರ್ತೇನೆ. ನಮ್ಮ ಕುಟುಂಬದವರೆಲ್ಲರೂ ಈ ಒಂದು ಬೃಹತ್ ಕಾರ್ಯಕ್ರಮದಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟು ಭಗವಂತನ ಕೃಪೆಗೆ ಎಲ್ಲರನ್ನೂ ಪಾತ್ರರಾಗಿ ಮಾಡಿಸಿಕೊಟ್ಟಂತ ಆನಂದ ಗುರೂಜಿ ಅವರಿಗೆ ನಾನು ಎಂದೆಂದಿಗೂ ಆಭಾರಿಯಾಗಿರ್ತೇನೆ.